ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ಸ್ನೇಹಿತರೆ, ಕೃಷಿ ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಮೊನ್ನೆ ನಡೆದಂತಹ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತಿಳ್ಕೊಂಡು ಮೊದಲೇ ಇದ್ದಂತಹ ಟ್ರ್ಯಾಕ್ಟರ್ಗಳ ಮೇಲಿನ ಜಿಎಸ್ಟಿ ದರವನ್ನ 12% ರಿಂದ 5%, 28% ರಿಂದ 20% ವರೆಗೆ ಇಳಿಕೆಯನ್ನ ಮಾಡಿದ್ದಾರೆ. ರೈತರಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಈ ಒಂದು ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇರತಕ್ಕಂತಹ ಈ ಒಂದು ಬೆಲೆ ಇದು ಫಿಕ್ಸ್ ಇರುವುದಿಲ್ಲ. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಒಂದು ಬೆಲೆ ರಾಜ್ಯಗಳಿಂದ ರಾಜ್ಯಗಳಿಗಾಗಿರಬಹುದು, ಹಾಗೆ ಡೀಲರ್ಸ್ ನಿಂದ ಡೀಲರ್ಸ್ಗಾಗಿರಬಹುದು. ಈ ಒಂದು ಬೆಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ಒಂದು ಬೆಲೆ ನೋಡ್ರಿ ಸ್ನೇಹಿತರೆ, ಹೇಳುವುದೇಂತಂದ್ರೆ 1800 cc ವರೆಗೆ ಇರುವಂತಹ ಟ್ರ್ಯಾಕ್ಟರ್ಗಳ ಮೇಲಿನ ಜಿಎಸ್ಟಿ ಬೆಲೆಯನ್ನ 12% ರಿಂದ 5% ಒಳಗೆ ಇಳಿಕೆ ಮಾಡಿದ್ದಾರೆ. 12% ರಿಂದ 5% ಒಳಗೆ ಇಳಿಕೆ ಮಾಡಿದ್ದಾರೆ. ಹಾಗೆ 20% ಅಂತಂದ್ರೆ 1800 cc ಗಿಂತ ಜಾಸ್ತಿ ಇರತಕ್ಕಂತಹ ಟ್ರ್ಯಾಕ್ಟರ್ಗಳ ಬೆಲೆಯನ್ನ 28% ರಿಂದ 20% ಒಳಗೆ ಇಳಿಕೆ ಮಾಡಿದ್ದಾರೆ. ಇಲ್ಲಿ ಇವತ್ತು ನಾವು ಅಂತಂದ್ರೆ 1800 cc ಗಿಂತ ಕಡಿಮೆ ಇರುವಂತಹ ಟ್ರ್ಯಾಕ್ಟರ್ಗಳ ಜಿಎಸ್ಟಿ ಬೆಲೆಯನ್ನ 12% ರಿಂದ 5% ಒಳಗೆ ಕಡಿಮೆ ಮಾಡಿದ್ದಾರೆ. ಈ ಒಂದು ಟ್ರ್ಯಾಕ್ಟರ್ಗಳ ಮೊದಲೇ ಬೆಲೆ ಏನಿತ್ತು, ಇವಾಗ ಈ ಒಂದು ಟ್ರ್ಯಾಕ್ಟರ್ಗೆ ಕಟ್ಟಬೇಕಾದಂತಹ ರೈತರ ಬೆಲೆ ಏನು, ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇಲ್ಲಿ ನಾವು ಹೇಳುವಂತಹ ಬೆಲೆ ಇದೊಂದು ಫಿಕ್ಸ್ ಇರುವುದಿಲ್ಲ. ನಾವು ಅಂದಾಜು ಮಾಡಿ ಒಂದು ಬೆಲೆಯನ್ನ ಹೇಳ್ತಾ ಇದೀವಿ. ಇದೊಂದು ರಾಜ್ಯಗಳಿಂದ ರಾಜ್ಯಗಳಿಗಾಗಿರಬಹುದು, ಹಾಗೆ ಡೀಲರ್ಸ್ ನಿಂದ ಡೀಲರ್ಸ್ಗಳಿಗೆ ಆಗಿರಬಹುದು. ಈ ಒಂದು ಬೆಲೆ ಹೆಚ್ಚು ಕಡಿಮೆ ಆಗಬಹುದು. ನಾವಿಲ್ಲಿ ಇವತ್ತು ಸ್ವರಾಜ್ ಕಂಪನಿಯ ಟ್ರ್ಯಾಕ್ಟರ್ಗಳ ಮೇಲೆ ಇರತಕ್ಕಂತಹ ಮೊದಲಿನ ಬೆಲೆ ಏನು, ಇವಾಗ ಇರುವಂತಹ ಅಂತಂದ್ರೆ ಜಿಎಸ್ಟಿ ಕಡಿಮೆ ಆದ ನಂತರ ಈ ಒಂದು ಟ್ರ್ಯಾಕ್ಟರ್ಗಳ ಮೇಲೆ ಇರುವಂತಹ ಬೆಲೆ ಏನು, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಸ್ನೇಹಿತರೆ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡ್ರಿ ಸ್ನೇಹಿತರೆ, ಇಲ್ಲಿ ಸ್ವರಾಜ್ ಕೋಡ್ ಈ ಒಂದು ಟ್ರ್ಯಾಕ್ಟರ್ ಬಂದು 11 HP ಟ್ರ್ಯಾಕ್ಟರ್. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 2,49,000. ಈಗ ಕಟ್ಟಬೇಕಾಗಿರುವಂತಹ ಬೆಲೆ 2,44,000 ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 717 ಈ ಒಂದು ಟ್ರ್ಯಾಕ್ಟರ್ ಬಂದು 15 HP ಟ್ರ್ಯಾಕ್ಟರ್ ಸ್ನೇಹಿತರೆ. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲು ಕಟ್ಟಬೇಕಾಗಿರುವಂತಹ ಬೆಲೆ 3,29,000. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 3,19,000 ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 724 XM ಆರ್ಚರ್ಡ್ ಈ ಒಂದು ಟ್ರ್ಯಾಕ್ಟರ್ ಬಂದು 25 SP ಇಂದ 30 SP ವರೆಗೆ ಟ್ರ್ಯಾಕ್ಟರ್ ಬರುವಂಥದ್ದು. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 5,03,000. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 4,68,000 ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 724 XM ಆದ್ರೆ ನೆಕ್ಸ್ಟ್ ಸ್ವರಾಜ್ 735 FE ಈ ಒಂದು ಟ್ರ್ಯಾಕ್ಟರ್ ಬಂದು 35 SP ಟ್ರ್ಯಾಕ್ಟರ್ ಬರುವಂಥದ್ದು ಸ್ನೇಹಿತರೆ. ಇದು 35 SP ಟ್ರ್ಯಾಕ್ಟರ್. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 5,78,000 ಆದ್ರೆ ಜಿಎಸ್ಟಿ ಕಡಿಮೆ ಆದ ನಂತರ ಕಟ್ಟಬೇಕಾಗಿರುವಂತಹ ಬೆಲೆ 5,38,000. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 735 FE ಆದ್ರೆ ಸ್ವರಾಜ್ 735 XT ಈ ಒಂದು ಟ್ರ್ಯಾಕ್ಟರ್ ಬಂದು 40 SP ಟ್ರ್ಯಾಕ್ಟರ್. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 6,33,000 ಸ್ನೇಹಿತರೆ. 6,33,000. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 5,93,000. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 742 XT. ಸ್ವರಾಜ್ 742 XT ಇದು 45 SP ಟ್ರ್ಯಾಕ್ಟರ್ ಬರುವಂಥದ್ದು. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 6,73,000. ಇವಾಗ ಜಿಎಸ್ಟಿ ಕಡಿಮೆ ಆದ ನಂತರ ಈ ಒಂದು ಸ್ವರಾಜ್ ಟ್ರ್ಯಾಕ್ಟರ್ಗೆ ಕಟ್ಟಬೇಕಾಗಿರುವಂತಹ ಬೆಲೆ 6,38,000 ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 744 FE ಈ ಒಂದು ಟ್ರ್ಯಾಕ್ಟರ್ ಬಂದು 45 SP ಟ್ರ್ಯಾಕ್ಟರ್ ಬರುವಂಥದ್ದು. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲಿರುವಂತಹ ಬೆಲೆ 7,37,000. ಇವಾಗ ಅಂತಂದ್ರೆ ಜಿಎಸ್ಟಿ ಕಡಿಮೆ ಆದ ನಂತರ ಕಟ್ಟಬೇಕಾಗಿರುವಂತಹ ಬೆಲೆ 6,90,000 ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 744 XT ಈ ಒಂದು ಟ್ರ್ಯಾಕ್ಟರ್ ಬಂದು 50 SP ಟ್ರ್ಯಾಕ್ಟರ್ ಬರುವಂಥದ್ದು. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 7,50,000. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 7,00,000 ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 855 FE. ಸ್ವರಾಜ್ 855 FE ಇದು ಸಹಿತ 48 ರಿಂದ 52 SP ವರೆಗೂ ಅಂತಂದ್ರೆ 55 SP ವರೆಗೆ ಬರುತ್ತೆ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 8,50,000. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 7,90,000 ವರೆಗೆ ಆಗಬಹುದು. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 963 FE ಈ ಒಂದು ಟ್ರ್ಯಾಕ್ಟರ್ ಬಂದು 60 SP ಟ್ರ್ಯಾಕ್ಟರ್ ವರೆಗೆ ಬರುತ್ತದೆ ಸ್ನೇಹಿತರೆ. ಇದು ಟ್ರ್ಯಾಕ್ಟರ್ 60 SP ಟ್ರ್ಯಾಕ್ಟರ್ ವರೆಗೆ ಬರುತ್ತದೆ. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 8,90,000. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ ಒಂದು 8,50,000 ವರೆಗೆ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಸ್ವರಾಜ್ 963 FE 4 ವೀಲ್ ಡ್ರೈವ್ ಈ ಒಂದು ಟ್ರ್ಯಾಕ್ಟರ್ ನೋಡ್ರಿ 60 ರಿಂದ 65 SP ವರೆಗೆ ಟ್ರ್ಯಾಕ್ಟರ್ ಬರುತ್ತೆ ಸ್ನೇಹಿತರೆ. ಇದು ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲೇ ಕಟ್ಟಬೇಕಾಗಿರುವಂತಹ ಬೆಲೆ 12 ಲಕ್ಷ ರೂಪಾಯಿಗಳು ಕಟ್ಟಬೇಕಾಗುತ್ತೆ ಸ್ನೇಹಿತರೆ.
12 ಲಕ್ಷವರೆಗೆ ಕಟ್ಟಬೇಕಾಗಿತ್ತು. ಇವಾಗ ಕಟ್ಟಬೇಕಾಗಿರುವಂತಹ ಬೆಲೆ 11,45,000ವರೆಗೆ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಸ್ವರಾಜ್ 978 FE ಈ ಒಂದು ಟ್ರ್ಯಾಕ್ಟರ್ ಬಂದು 75 HP ಟ್ರ್ಯಾಕ್ಟರ್ವರೆಗೆ ಬರುತ್ತೆ. ಈ ಒಂದು ಟ್ರ್ಯಾಕ್ಟರ್ಗೆ ಮೊದಲು ಕಟ್ಟಬೇಕಾಗಿರುವಂತಹ ಬೆಲೆ 13,45,000ವರೆಗೆ ಕಟ್ಟಬೇಕಾಗಿತ್ತು. ಇವಾಗ 13 ಲಕ್ಷವರೆಗೆ ಕಟ್ಟಿದರೆ ಸಾಕು. 13 ಲಕ್ಷ ಅಲ್ಲ, 12,55,000ವರೆಗೆ ಅಂತಂದರೆ ಮೊದಲು ಇದ್ದದ್ದು 13,45,000, ಇವಾಗ 12,55,000ವರೆಗೆ ಕಟ್ಟಿದ್ರೆ ಸಾಕು. ನೋಡಿ ಸ್ನೇಹಿತರೆ, ಇಲ್ಲಿ ಇರತಕ್ಕಂತಹ ಈ ಒಂದು GST ಕೌನ್ಸಿಲ್ನಲ್ಲಿ ಆದಂತಹ ಈ ಒಂದು GST ಇಳಿಕೆ ಆದ ನಂತರ ಇದೆಯಲ್ಲ ಇದೊಂದು ಬೆಲೆ, ಇದು ರಾಜ್ಯದಿಂದ ರಾಜ್ಯಗಳಿಗಾಗಿರ್ಬೋದು, ಡೀಲರ್ಸ್ನಿಂದ ಡೀಲರ್ಸ್ಗೆ, ಶೋರೂಮ್ದಿಂದ ಶೋರೂಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ನಾವು ಒಂದು 100%ರಿಂದ 5%ವರೆಗೆ ಏನಿವೆ ಈ ಒಂದು GST ಕಡಿಮೆ ಆಗಿರುವಂತಹ ಈ ಒಂದು ಬೆಲೆಯನ್ನು ಅಂದಾಜು ಇಟ್ಕೊಂಡು ಹೇಳಿದ್ದೀವಿ. ಇದನ್ನು ಫಿಕ್ಸ್ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಮಾಡಿರುವಂತಹ ಈ ಒಂದು ಸ್ವರಾಜ್ ಟ್ರ್ಯಾಕ್ಟರ್ ಮೇಲೆ GST ಇಳಿಕೆ ಆದ ನಂತರ ಏನು ರೇಟನ್ನು ನಾವಿಲ್ಲಿ ಹೇಳಿದ್ದೀವಿ, ಇದೇ ರೀತಿ ಎಲ್ಲ ಕಂಪ್ನಿಯ ಟ್ರ್ಯಾಕ್ಟರ್ಗಳ ಮೇಲೆ ಇರತಕ್ಕಂತಹ GST ಬೆಲೆ ಮೊದಲು ಎಷ್ಟಿತ್ತು, ಇವಾಗ ಎಷ್ಟಿದೆ ಅದನ್ನೆಲ್ಲ ಹೇಳಬೇಕಂತಂದರೆ ಈ ಒಂದು ವಿಡಿಯೋದ ಟೈಟಲ್ನಲ್ಲಿ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಧನ್ಯವಾದಗಳು.